ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ಥರನೇ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ನ ಒಂದು ಅಮೌಂಟ್ ಬಂದು ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು 2-3 ದಿನದಿಂದ ತುಂಬಾ ಜನ ಕೇಳ್ತಿದ್ದೀರಾ. ಸೊ ಅದಕ್ಕೋಸ್ಕರ ಯಾವ್ದಾರ ಒಂದು ಅಪ್ಡೇಟ್ ಬರಲಿ ಅಂತ ಹೇಳಿ ಕಾಯ್ತಿದ್ದೆ ನಾನು ಕೂಡ. ಸೊ ಮೊದಲನೇದಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ನೀವು ಹೋಗಿ ವೆರಿಫಿಕೇಶನ್ ಮಾಡಿಸಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ಒಂದ್ ವೇಳೆ ನೀವು ವೆರಿಫಿಕೇಶನ್ ಮಾಡಿಸಿನೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ನಲ್ಲಿ ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ಬರ್ತಿದೆ ಅಂತ ಹೇಳೋದಾದ್ರೆ ಅವರ ಒಂದು ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ರಿಜಿಸ್ಟರ್ ಆಗಿರುವಂತ ಒಂದು ಹೆಲ್ಪ್ ಲೈನ್ ನಂಬರ್ಗೆ ನೀವು ಒಂದ್ಸತಿ ವೆರಿಫಿಕೇಶನ್ ಮಾಡಿಸಬಹುದು. ಏನಪ್ಪಾ ಅಂದ್ರೆ ನಂದಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಮತ್ತೇನೇನಪ್ಪ ಅಂದ್ರೆ ವೆರಿಫಿಕೇಶನ್ ಆದ್ಮೇಲೆ DDO ಅಪ್ರೂವ್ ಎಸ್ ಅಂತ ಬರಬೇಕಾಗುತ್ತೆ. ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿಸ್ಬಿಟ್ಟಿದ್ದಾರೆ, ಬಟ್ ಆದ್ರೆ DDO ಅಪ್ರೂವ್ಡ್ ನೋ ಅಂತ ಬರ್ತಿದೆ. ಸೊ ಈ ತರ ಆಗಿದೆ ಅಂತ ಹೇಳೋದಾದ್ರೆ ಒಂದ್ಸತಿ ನೀವು ಕೇಳಬೇಕಾಗುತ್ತೆ. ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಬಂದು ವೆರಿಫಿಕೇಶನ್ ಆದ್ರೂ ಕೂಡ DBT ಅನ್ನುವಂಥದ್ದು ಪುಷ್ ಆಗಿಲ್ಲ, ಮತ್ತೆ DDO ನೋ ಅಂತಾನೆ ತೋರಿಸಿದೆ. ಹಂಗಿದ್ರೆ ಅಪ್ಲಿಕೇಶನ್ ಅನ್ನುವಂಥದ್ದು ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ಅರ್ಥ. ಸೊ ಹಂಗಾಗಿ ತುಂಬಾ ಜನಕ್ಕೆ ಮಧ್ಯದಲ್ಲೇನೆ ಯಾರ್ದೆಲ್ಲ ಫಂಡಿಂಗ್ ರಿಲೀಸ್ ಆದಾಗ ಅಪ್ಲೈ ಮಾಡಿದ್ರಿ ಅವರ ಒಂದು ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಯಾರ್ದೆಲ್ಲ ಕ್ರೆಡಿಟ್ ಆಗಿಲ್ವೋ ಅವ್ರದ್ದು ಅಪ್ಲಿಕೇಶನ್ ಸ್ಟೇಟಸ್ ನ ಒಂದ್ಸತಿ ಚೆಕ್ ಮಾಡ್ಕೊಂಡು 1920ಗೆ ಕಾಲ್ ಮಾಡಿಬಿಟ್ಟು ನೀವು ವೆರಿಫಿಕೇಶನ್ ಮಾಡಿಸ್ಕೋಬಹುದು. ಓಕೆನಾ? SSP ನ ಒಂದು ಹೆಲ್ಪ್ ಲೈನ್ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿಬಿಟ್ಟು ವೆರಿಫಿಕೇಶನ್ ಅನ್ನು ಮಾಡಿಸಿದೀನಿ, ಬಟ್ ಆದ್ರೆ ಇನ್ನು ಅಪ್ರೂವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕೇಳಬಹುದು. ಸೊ ಈ ತರನು ಕೂಡ ಒಂದು ಸೊಲ್ಯೂಷನ್ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಮೇಲ್ ಕೂಡ ಮಾಡಬಹುದು. ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಂಡರು ಏನು ಫೋನ್ ನಂಬರ್ ಅನ್ನು ಕೂಡ ಇದೆ, ಮತ್ತೆ ಮೇಲ್ ಐಡಿನೂ ಕೂಡ ಇದೆ. ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಮೇಲ್ ಮಾಡಿದೀರಾ ಅಂತ ಹೇಳೋದಾದ್ರೆ ನಿಮ್ಗೆ ಒಂದು ಸೊಲ್ಯೂಷನ್ ಸಿಗಬಹುದು. ಸೊ ಈ ತರನು ಕೂಡ ಒಂದು ಆಪ್ಷನ್ ಇದೆ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಇನ್ನ DDO ಅಪ್ರೂವ್ ನೋ ಅಂತ ಇದೆ, ದಯವಿಟ್ಟು ಹೋಗ್ಬಿಟ್ಟು ಅಪ್ರೂವ್ ಮಾಡಿಸ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ನಿಮ್ದೇನ DBT ಅನ್ನುವಂಥದ್ದು ಪುಷ್ ಆಗಿ ಅಮೌಂಟ್ ಬಂದಿಲ್ಲ ಅಂತ ಹೇಳೋದಾದ್ರೆ ಫಂಡಿಂಗ್ ಬಂದಾಗ ನಿಮ್ಗೆ ಖಂಡಿತವಾಗ್ಲೂ ಕೂಡ ಅಮೌಂಟ್ ಅನ್ನುವಂಥದ್ದು ರಿಲೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ವಿದ್ಯಾಸಿರಿ ಬಗ್ಗೆ ತುಂಬಾ ಜನ ಕೇಳ್ತಿದ್ರ. ಸೊ ಕ್ವಶನ್ ಆನ್ಸರ್ ಎಪಿಸೋಡ್ ಮಾಡೋದು ಕೂಡ ತುಂಬಾ ದಿನ ಆಗೋಯ್ತು. ಸೊ ಒಂದ್ ವೇಳೆ ನಾನು ಈ ಒಂದು 2-3 ವಿಡಿಯೋ ನಾನು ಕ್ವಶನ್ ಆನ್ಸರ್ ಎಪಿಸೋಡ್ ಮಾಡಿದ್ದೀನಿ. ಆ ಕ್ವಶನ್ಸ್ ಬಿಟ್ಟು ಬೇರೆ ಏನೋ ಕ್ವಶನ್ಸ್ ಇತ್ತು ಅಂತ ಹೇಳೋದಾದ್ರೆ ಈ ಒಂದು ವಿಡಿಯೋನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ ಎಪಿಸೋಡ್ ನ ಪಿಕ್ ಮಾಡ್ಕೊಂತೀನಿ. ಓಕೆನಾ? ತುಂಬಾ ಜನರ ಒಂದು ಕ್ವಶನ್ ಇದೇ ತರನೇ ಮಿಸ್ ಆಗ್ತಿದೆ. ಸೊ ಹಂಗಾಗಿನೇ ಈ ಒಂದು ವಿಡಿಯೋನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬರುವಂತ ಒಂದು ವಿಡಿಯೋಸ್ ಗಳಲ್ಲಿ ಪಿಕ್ ಮಾಡ್ತೀನಿ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.